ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೆ ಕೆಲವು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಲವಾರು ಅಪ್ಡೇಟ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತಾನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನು ಅಕೌಂಟ್ ಓಪನ್ ಮಾಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇರುತ್ತೆ, ಓಪನ್ ಮಾಡಬಹುದು. ಇನ್ ಕೇಸ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ಏನಾದ್ರು ಹೆಲ್ಪ್ ಬೇಕು ಅಂತಂದ್ರೆ ಅಲ್ಲಿರುವಂತಹ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಬಹುದು. ಲಿಂಕ್ ಅಲ್ಲಿ ನಿಮ್ಗೆ ನಮ್ಮ ಟೀಮ್ ಇಂದ ಹೆಲ್ಪ್ ಸಿಗುತ್ತೆ. ಇನ್ನು ಮೊದಲನೇ ಸುದ್ದಿಯನ್ನು ನಾವು ನೋಡಿದ್ರೆ ನ್ಯೂಜಿಲೆಂಡ್ ಹಾಗೂ ಇಂಡಿಯಾದ ಜೊತೆಗಿನ FTA ಗೆ ಸಂಬಂಧಪಟ್ಟಂತಹ ಸುದ್ದಿ ನೋಡಬಹುದು. ಇಂಡಿಯಾ ನ್ಯೂಜಿಲೆಂಡ್ FTA 100% ಝೀರೋ ಡ್ಯೂಟಿ ಅಕ್ಸೆಸ್ ಫಾರ್ ಇಂಡಿಯನ್ ಎಕ್ಸ್ಪೋರ್ಟ್ ಸ್ಟೂಡೆಂಟ್ ಮೊಬಿಲಿಟಿ ಅಂದ್ರೆ ಮತ್ತೊಂದು ಡೀಲ್ ಆಗೋ ಹಂತಕ್ಕೆ ಬಂದಿದೆ. ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೆರಿಕದ ಜೊತೆ ಹಗ್ಗ ಜಗ್ಗಾಟ ನಡೀತಾನೆ ಇದೆ. ಎಸ್ಪೆಷಲಿ ಅಮೆರಿಕ ಈ ರೀತಿ ಸಮಸ್ಯೆಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ ನಂತರ ಭಾರತ ಬೇರೆ ಬೇರೆ ದೇಶಗಳ ಜೊತೆ ಸಂಬಂಧಗಳನ್ನ, ಅದರಲ್ಲೂ ಎಸ್ಪೆಷಲಿ ಟ್ರೇಡ್ ಗೆ ಸಂಬಂಧಪಟ್ಟಂತಹ ಸಂಬಂಧಗಳನ್ನ ಇಂಪ್ರೂವ್ ಮಾಡ್ಕೊಳ್ಳೋ ಕಡೆ ಗಮನ ಕೊಟ್ಟಿದೆ. ಈಗಾಗಲೇ ಹಲವು ದೇಶಗಳ ಜೊತೆ FTA ಆಗಿದೆ ಕೂಡ, ಈಗ ನ್ಯೂಜಿಲೆಂಡ್ ನ ಜೊತೆ ಕೂಡ ಆಗ್ತಾ ಇದೆ. ಅಂದ್ರೆ ತುಂಬಾ ದಿನದಿಂದ ನೆನೆಗುದಿಗೆ ಬಿದ್ದಿದ್ದಂತ ಡೀಲ್ ಗಳನ್ನು ಕೂಡ ಫಾಸ್ಟ್ ಆಗಿ ಡಿಸ್ಕಷನ್ಸ್ ಮಾಡಿ ಕನ್ಕ್ಲೂಡ್ ಮಾಡ್ತಾ ಇದೆ ಭಾರತ. ಕಾರಣ ಇಷ್ಟೇ, ನಮ್ಮ ಎಕ್ಸ್ಪೋರ್ಟ್ ಗೆ ಇಂಪ್ಯಾಕ್ಟ್ ಆಗಬಾರ್ದು ಅಂತ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಅಮೆರಿಕದ ಜೊತೆ ಕೂಡ ಡೀಲ್ ಕಂಪ್ಲೀಟ್ ಆಯ್ತು ಅಂತಂದ್ರೆ ಅದು ನಮ್ಗೆ ಡಬಲ್ ಧಮಾಕ. ಬೇರೆ ದೇಶಗಳ ಜೊತೆ ಕೂಡ ಈಗಾಗಲೇ ಡೀಲ್ಸ್ ಆಗಿದೆ, ಅಲ್ಲಿ ಬೆನಿಫಿಟ್ ಇರುತ್ತೆ. ಅಮೆರಿಕದ ಜೊತೆ ಕೂಡ ಡೀಲ್ ಫೈನಲೈಸ್ ಆದ್ರೆ ಅಲ್ಲಿಂದನೂ ಕೂಡ ಬೆನಿಫಿಟ್ ಆಗುತ್ತೆ. ಎಕ್ಸ್ಪೋರ್ಟ್ಸ್ ಗೆ ತುಂಬಾ ಒಳ್ಳೆ ಅವಕಾಶಗಳಂತೂ ಮುಂದಿನ ದಿನಗಳಲ್ಲಿ ಇರುತ್ತೆ. ಈಗ ನ್ಯೂಜಿಲೆಂಡ್ ಜೊತೆ FTA ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಡೀಲ್ ಫೈನಲೈಸ್ ಆಗಿದೆ, ಬಟ್ ಇದಕ್ಕೆ ಇನ್ನೂ ಸಹಿ ಬಿದ್ದಿಲ್ಲ, ಆದ್ರೆ ಫೈನಲೈಸ್ ಆಗಿದೆ. ನೋಡಬಹುದು, ಇಂಡಿಯಾ ಅಂಡ್ ನ್ಯೂಜಿಲೆಂಡ್ ಆನ್ ಮಂಡೇ ಅನೌನ್ಸ್ಡ್ ದ ಕನ್ಕ್ಲೂಷನ್ ಆಫ್ ಲ್ಯಾಂಡ್ ಮಾರ್ಕ್ ಫ್ರೀ ಟ್ರೇಡ್ ಅಗ್ರಿಮೆಂಟ್, ಒನ್ ಆಫ್ ದ ಫಾಸ್ಟೆಸ್ಟ್ ಟ್ರೇಡ್ ಡೀಲ್ಸ್ ಇಂಡಿಯಾ ಆಸ್ ಸೀಲ್ಡ್ ವಿತ್ ಡೆವಲಪ್ಡ್ ಕಂಟ್ರಿ. ಅಂದ್ರೆ ಬಹಳ ಬೇಗ ಈ ಡೀಲ್ ಅನ್ನ ಫೈನಲೈಸ್ ಮಾಡ್ಕೊಂಡಿದೆ ಭಾರತ. ಕಾರಣ ನೋಡಬಹುದು, ವಿತ್ ಇನ್ 9 months ಅಲ್ಲಿ ಫೈನಲೈಸ್ ಆಗಿದೆ. ಅಂದ್ರೆ 9 months ಅಲ್ಲಿ ಆಗಿದೆ ಅಂದ್ರೆ ಅದೇ ಬೇಗ ಅಂತ ಹೇಳ್ತಾ ಇದೆ ಅಂತಂದ್ರೆ ಬೇರೆ ದೇಶಗಳ ಜೊತೆ ಇದಕ್ಕಿಂತ ಜಾಸ್ತಿ ಆಗಿದೆ ಅನ್ನೋದನ್ನ ನಾವು ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಇನ್ನು ಇದರಿಂದ ಏನೆಲ್ಲ ಬೆನಿಫಿಟ್ ಆಗುತ್ತೆ, ಇದರ ಹೈಲೈಟ್ಸ್ ಏನು ಅಂತ ನೋಡಿದ್ರೆ, ಝೀರೋ ಡ್ಯೂಟಿ ಅಕ್ಸೆಸ್ ಫಾರ್ ಇಂಡಿಯಾ ಅಂದ್ರೆ ಇಂಡಿಯನ್ ಎಕ್ಸ್ಪೋರ್ಟ್ಸ್ ನ ಮೇಲೆ ಝೀರೋ ಡ್ಯೂಟಿ ಆಗ್ತಾ ಇದೆ. ನ್ಯೂಜಿಲೆಂಡ್ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ನೋಡಬಹುದು, ನ್ಯೂಜಿಲೆಂಡ್ ಟು ಪ್ರೊವೈಡ್ ಝೀರೋ ಡ್ಯೂಟಿ ಮಾರ್ಕೆಟ್ ಅಕ್ಸೆಸ್ ಆನ್ 100% ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್. ಹಾಗಾದ್ರೆ ಯಾವ ಸೆಕ್ಟರ್ಗೆ ಇದು ಬೆನಿಫಿಟ್ ಆಗುತ್ತೆ ನೋಡಬಹುದು, ಟೆಕ್ಸ್ಟೈಲ್ಸ್, ಅಪಾರೆಲ್, ಲೆದರ್, ಫುಟ್ವೇರ್, ಎಂಜಿನಿಯರಿಂಗ್ ಗುಡ್ಸ್, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಫಾರ್ಮ್ ಪ್ರಾಡಕ್ಟ್ಸ್, ಇವನ್ ಅಗ್ರಿ ಪ್ರಾಡಕ್ಟ್ಸ್ ಅನ್ನು ಕೂಡ ಭಾರತ ಎಕ್ಸ್ಪೋರ್ಟ್ ಮಾಡುವಂತ ಅವಕಾಶಗಳು ಇಲ್ಲಿ ಓಪನ್ ಅಪ್ ಆಗ್ತಾ ಇದೆ. ಟೆಕ್ಸ್ಟೈಲ್ ಗೆ ಗುಡ್ ನ್ಯೂಸ್, ಲೆದರ್ ಸೆಕ್ಟರ್ ಗೆ ಗುಡ್ ನ್ಯೂಸ್, ಫುಟ್ವೇರ್, ಎಂಜಿನಿಯರಿಂಗ್ ಗುಡ್ಸ್, ಫಾರ್ಮಾಸ್ಯೂಟಿಕಲ್ಸ್ ಅಂಡ್ ಫಾರ್ಮ್ ಪ್ರಾಡಕ್ಟ್ಸ್, ಅಗ್ರಿ ಪ್ರಾಡಕ್ಟ್ಸ್, ಫಾರ್ಮ್ ಪ್ರಾಡಕ್ಟ್ಸ್ ಅಂದ್ರೆ ಇವರುಗಳಿಗೆ ನ್ಯೂಜಿಲೆಂಡ್ ನ ಮಾರ್ಕೆಟ್ ಸಿಗ್ತಾ ಇದೆ. ನ್ಯೂಜಿಲೆಂಡ್ ಗೆ ಇನ್ನು ಮುಂದೆ ವಿತೌಟ್ ಟ್ಯಾಕ್ಸ್ ಎಕ್ಸ್ಪೋರ್ಟ್ ಮಾಡುವಂತ ಅವಕಾಶ ಇರುತ್ತೆ. ಅಂದ್ರೆ ನ್ಯೂಜಿಲೆಂಡ್ ಯಾವುದೇ ರೀತಿ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ. ನಮ್ಮಿಂದ ಎಕ್ಸ್ಪೋರ್ಟ್ ಗೆ ಒಂದಷ್ಟು ಟ್ಯಾಕ್ಸ್ ಇರುತ್ತೆ ಅಥವಾ ಕೆಲವು ಎಕ್ಸಂಪ್ಷನ್ ಕೂಡ ಇರುತ್ತೆ, ಆ ವಿಷಯ ಸೇಮ್ ಇರುತ್ತೆ. ಬಟ್ ಅಲ್ಲಿ ಯಾವುದೇ ರೀತಿಯ ಪ್ರಾಡಕ್ಟ್ ನ ಮೇಲೆ ಟ್ಯಾರಿಫ್ ಅನ್ನ ಹಾಕೋದಿಲ್ಲ. ಇನ್ನು ಭಾರತ ಎಲ್ಲಿ ಕಟ್ ಮಾಡ್ತಿದೆ ನೋಡಬಹುದು, ಇಂಡಿಯಾ ಟು ಲಿಬರಲೈಸ್ ಟ್ಯಾರಿಫ್ಸ್ ಆನ್ 70% ಆಫ್ ಟ್ಯಾರಿಫ್ ಲೈನ್ಸ್. ಸುಮಾರು 70% ಪ್ರಾಡಕ್ಟ್ ನ ಮೇಲಿನ ತೆರಿಗೆಯನ್ನ ತೆಗಿತಾ ಇದೆ ಭಾರತ ಕೂಡ. ಹಾಗೆ ಕವರ್ಸ್ 95% ಬೈಲ್ಯಾಟ್ರಲ್ ಟ್ರೇಡ್, 95% ಏನು ಎರಡು ದೇಶಗಳ ನಡುವೆ ವ್ಯಾಪಾರ ನಡೀತಾ ಇದೆ ಅದನ್ನ ಕವರ್ ಮಾಡ್ತಾ ಇದೆ. ಹಾಗೆ ನ್ಯೂಜಿಲೆಂಡ್ ನೋಡಬಹುದು, ಆಫರ್ಸ್ ಅಕ್ಸೆಸ್ ಟು 118 ಸರ್ವಿಸಸ್ ಸೆಕ್ಟರ್ಸ್, ಸರ್ವಿಸ್ ಸೆಕ್ಟರ್ ಅಕ್ಸೆಸ್ ಕೊಡ್ತಾ ಇದೆ. MFN ಟ್ರೀಟ್ಮೆಂಟ್ ಎಕ್ಸ್ಟೆಂಡೆಡ್ 139 ಸಬ್ ಸೆಕ್ಟರ್ಸ್ ಇನ್ಕ್ಲೂಡ್ಸ್ IT, ಪ್ರೊಫೆಷನಲ್ ಸರ್ವಿಸಸ್, ಟೆಲಿಕಾಂ, ಕನ್ಸ್ಟ್ರಕ್ಷನ್, ಟೂರಿಸಂ ಅಂಡ್ ಎಜುಕೇಶನ್. ಇಲ್ಲೆಲ್ಲನೂ ಕೂಡ ಅಕ್ಸೆಸ್ ಸಿಗುತ್ತೆ ಸರ್ವಿಸ್ ಕೊಡ್ಲಿಕ್ಕೆ ಭಾರತಕ್ಕೆ. ಇನ್ನು ಸ್ಟೂಡೆಂಟ್ ಮೊಬಿಲಿಟಿ, ನೋ ನ್ಯೂಮರಿಕಲ್ ಕ್ಯಾಪ್ಸ್ ಆನ್ ಇಂಡಿಯನ್ ಸ್ಟೂಡೆಂಟ್ಸ್ ಅಂದ್ರೆ ಇಂಡಿಯನ್ ಸ್ಟೂಡೆಂಟ್ಸ್ ಎಜುಕೇಶನ್ ಗೆ ಅಂತ ಏನ್ ಹೋಗ್ತಾರೆ ಅದಕ್ಕೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಹಾಕಿಲ್ಲ. ಫಾರ್ ಎಕ್ಸಾಂಪಲ್, ಬೇರೆ ಕೆಲವು ದೇಶಗಳನ್ನ ನೋಡಿದ್ರೆ ನಾವು 1,000 ಜನ ಸ್ಟೂಡೆಂಟ್ಸ್ ಗೆ ಮಾತ್ರ ಅವಕಾಶ ಕೊಡ್ತೀವಿ ಅಥವಾ 5,000 ಜನ ಸ್ಟೂಡೆಂಟ್ಸ್ ಗೆ ಅವಕಾಶ ಕೊಡ್ತೀವಿ. ಈ ರೀತಿ ಕ್ಯಾಪ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಆದ್ರೆ ಇಲ್ಲಿ ಎಷ್ಟು ಜನ ಬೇಕಾದ್ರೂ ಹೋಗಬಹುದು ಅಂತ ಅವಕಾಶ ಇರುತ್ತೆ. ಜೊತೆಗೆ ಪೋಸ್ಟ್ ಸ್ಟಡಿ ವರ್ಕ್ ರೈಟ್ಸ್, ಸ್ಟಡಿ ಆದ್ಮೇಲೆ ವರ್ಕ್ ಮಾಡುವಂತ ಅವಕಾಶ ಕೂಡ ಇರುತ್ತೆ. ಅಪ್ ಟು 3 years ಫಾರ್ ಸ್ಟೆಮ್ ಬ್ಯಾಚುಲರ್ಸ್ ಅಂಡ್ ಮಾಸ್ಟರ್ಸ್ ಗ್ರಾಜುಯೇಟ್ಸ್, ಅಪ್ ಟು 4 years ಫಾರ್ ಡಾಕ್ಟೋರಲ್ ಸ್ಕಾಲರ್ಸ್. ಇಷ್ಟು ದಿನ ಕೆಲಸ ಮಾಡೋಕ್ಕೂ ಕೂಡ ಅಲ್ಲಿ ಅವಕಾಶ ಇರುತ್ತೆ ಆಫ್ಟರ್ ಸ್ಟಡೀಸ್. ಇನ್ನು ಜಾಬ್ಸ್ ಅಂಡ್ ಪ್ರೊಫೆಷನಲ್ ವೀಸಾಸ್ ಕೂಡ ಸಿಗುತ್ತೆ. ಟೆಂಪರರಿ ಎಂಪ್ಲಾಯ್ಮೆಂಟ್ ಎಂಟ್ರಿ ವೀಸಾ ಫಾರ್ 5,000 ಇಂಡಿಯನ್ ಪ್ರೊಫೆಷನಲ್ಸ್, 5,000 ಜನರಿಗೆ ಟೆಂಪರರಿ ಎಂಪ್ಲಾಯ್ಮೆಂಟ್ ಎಂಟ್ರಿ ವೀಸಾ ಕೂಡ ಸಿಗುತ್ತೆ. ಹಾಗೆ ಆಯುಷ್ ಪ್ರಾಕ್ಟೀಷನರ್ಸ್, ಯೋಗ ಇನ್ಸ್ಟ್ರಕ್ಟರ್ಸ್, ಶೆಫ್ಸ್, ಮ್ಯೂಸಿಕ್ ಟೀಚರ್ಸ್ ಗಳಿಗೆ ಅವಕಾಶ ಸಿಗುತ್ತೆ ಅಲ್ಲಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ. ನಂತರ ಇನ್ಕ್ಲೂಡ್ಸ್ IT, ಎಂಜಿನಿಯರಿಂಗ್, ಹೆಲ್ತ್ ಕೇರ್, ಎಜುಕೇಶನ್, ಕನ್ಸ್ಟ್ರಕ್ಷನ್, ಇಲ್ಲೆಲ್ಲ ಕೆಲಸ ಮಾಡೋರಿಗೆ ಅವಕಾಶಗಳು ಸಿಗುತ್ತೆ. 1,000 ವರ್ಕ್ ಅಂಡ್ ಹಾಲಿಡೇ ವೀಸಾಸ್ ಕೂಡ ಒಂದು ವರ್ಷದಲ್ಲಿ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ನ್ಯೂಜಿಲೆಂಡ್. ನೋಡಬಹುದು,
ಸುಮಾರು $20 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ಭಾರತದಲ್ಲಿ ಮುಂದಿನ 15 ವರ್ಷಗಳಲ್ಲಿ ಮಾಡುತ್ತೆ. FDA ಕೂಡ ಭಾರತಕ್ಕೆ ಬರ್ತಾ ಇದೆ ಈ ಮೂಲಕ. ಇನ್ನು ಹಲವಾರು ವಿಷಯಗಳು ಇಲ್ಲಿದೆ, ಒಂದ್ಸಲ ನೋಡ್ಕೊಳ್ಬಹುದು. ಎಸ್ಪೆಷಲಿ ಸೆನ್ಸಿಟಿವ್ ಐಟಮ್ಸ್ ಲೈಕ್ ಡೈರಿ, ಶುಗರ್, ಸ್ಪೈಸಸ್, ಎಡಿಬಲ್ ಆಯಿಲ್ಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ಮಾರ್ಕೆಟ್ ಆಕ್ಸೆಸ್. ಇವುಗಳನ್ನ ಅಲೋ ಮಾಡಿಲ್ಲ. ಅಗ್ರಿಕಲ್ಚರಲ್ ಕೋಆಪರೇಷನ್ ಇರುತ್ತೆ, ಬಟ್ ಕೆಲವೊಂದು ಪ್ರಾಡಕ್ಟ್ಸ್ ಅನ್ನ ಅಲೋ ಮಾಡಿಲ್ಲ. ಯಾಕೆಂತಂದ್ರೆ ನಮ್ಮ ಫಾರ್ಮರ್ಸ್ಗೆ ಅದು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅಂತ. ಏನೋ ಫಾರ್ಮಾ ಮೆಡಿಕಲ್ ಡಿವೈಸಸ್ ಕೂಡ ಇದಾವೆ ನೋಡಬಹುದು. USFDA, EMA, UK MHRA ಇಂದ ಅಪ್ರೂವಲ್ ಅನ್ನ ಪಡ್ಕೊಂಡಿರುವಂತಹ ಕಂಪನೀಸ್ ಫಾರ್ಮಾ ಹಾಗೂ ಮೆಡಿಕಲ್ ಡಿವೈಸಸ್ ಅನ್ನು ಕೂಡ ಅಲ್ಲಿಗೆ ಸಪ್ಲೈ ಮಾಡುವಂತ ಅವಕಾಶ ಇರುತ್ತೆ. ಬಯಲಾಟ್ರಲ್ ಟ್ರೇಡ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತ ಅವಕಾಶಗಳು ಇಲ್ಲಿ ಸಿಗ್ತಾ ಇದೆ. 2024ರಲ್ಲಿ ಎರಡು ದೇಶಗಳು $2.4 ಬಿಲಿಯನ್ ಮೊತ್ತದ ಬಿಸಿನೆಸ್ ಅನ್ನ ಮಾಡಿದಾವೆ. ಇದನ್ನ ಈ ಒಪ್ಪಂದದ ಮೂಲಕ ಜಾಸ್ತಿ ಕೂಡ ಮಾಡ್ಕೊಳ್ಳುವಂತ ಅವಕಾಶ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಆಕ್ಸೆಸ್ ಸಿಕ್ಕರೆ ಆಟೋಮೆಟಿಕ್ ಆಗಿ ಬೆಳೆಯುವಂತ ಅವಕಾಶಗಳಿರುತ್ತೆ. ಒಟ್ಟಿನಲ್ಲಿ ಒಂದಾದ ನಂತರ ಒಂದು ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ತಾ ಇದೆ ಇತ್ತೀಚೆಗೆ. ಈ ಅಗ್ರಿಮೆಂಟ್ಸ್ ಖಂಡಿತ ನಮ್ಮ ಎಕ್ಸ್ಪೋರ್ಟ್ಸ್ ಗೆ ಬಿಗ್ ಪಾಸಿಟಿವ್ ಆಗ್ತಾ ಇದೆ. ನೋಡಬಹುದು ಇತ್ತೀಚಿನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸ್ಟ್ರೆಂಥನಿಂಗ್ ಅಪ್ಡೇಟ್ಸ್. ಒಮನ್ ಜೊತೆ ಡೀಲ್ ಆಗಿದೆ, UK ಜೊತೆ ಆಗಿದೆ, EFTA ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್, ನಾರ್ವೆ, ಐಸ್ಲ್ಯಾಂಡ್ ಇವುಗಳ ಜೊತೆ ಕೂಡ ಆಗಿದೆ. UAE ಜೊತೆ, ಆಸ್ಟ್ರೇಲಿಯಾ, ಮಾರಿಷಸ್ ಜೊತೆ ಈಗಾಗಲೇ ಒಪ್ಪಂದಗಳಾಗಿತ್ತು. ಇನ್ನು ನೆಗೋಷಿಯೇಷನ್ಸ್ ನಡೀತಾ ಇದೆ ಇನ್ನು ಹಲವಾರು ದೇಶಗಳ ಜೊತೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, USA, ಮೆಕ್ಸಿಕೋ, ನ್ಯೂಜಿಲೆಂಡ್, ಕೆನಡಾ, ಇಸ್ರೇಲ್, ಗಲ್ಫ್ ಕೋಆಪರೇಷನ್ ಕೌನ್ಸಿಲ್, ಕತಾರ್, ಪೆರು ಅಂಡ್ ಚಿಲಿ, ಯುರೋಪಿಯನ್ ಯೂನಿಯನ್, ಆಸಿಯಾನ್ ಕಂಟ್ರೀಸ್, ಆಸ್ಟ್ರೇಲಿಯಾ ಇವುಗಳ ಜೊತೆ ಈಗಾಗಲೇ ಸಾಕಷ್ಟು ನೆಗೋಷಿಯೇಷನ್ಸ್ ನಡೀತಾ ಇದೆ. ಮೇ ಬಿ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಈಗ ಆಗ್ತಾ ಇದೆ. ಅಮೆರಿಕಾದಿಂದ ಸಮಸ್ಯೆ ಆಗ್ತಿದೆ ಅಂದಾಗ ಬೇರೆ ಕಡೆ ಮಾರ್ಕೆಟ್ ಅನ್ನ ಹುಡುಕೊಳ್ಳೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ ಸದ್ಯದ ಮಟ್ಟಿಗೆ. ಏನು ನಿಫ್ಟಿ ಬಗ್ಗೆ ಒಂದು ಅಪ್ಡೇಟ್ ಅನ್ನ ICICI ಡೈರೆಕ್ಟ್ ಕೊಟ್ಟಿದೆ. ನೋಡಬಹುದು, ನಿಫ್ಟಿ ಟು ಕ್ಲೈಮ್ ಟು 29,500 ಇನ್ 2026. 2026ರಲ್ಲಿ 29,500ಕ್ಕೆ ಅಪ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಕೊಡ್ತಾ ಇದೆ ICICI ಡೈರೆಕ್ಟ್. ಖಂಡಿತ ಮಾರ್ಕೆಟ್ ಅಂತೂ ಇವತ್ತಲ್ಲ ನಾಳೆ ಅಪ್ ಆಗ್ಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಎಕ್ಸಾಕ್ಟ್ಲಿ ಯಾವಾಗ ಅಂತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಈಗ 26,000 ಲೆವೆಲ್ ಅಲ್ಲಿ ಇದೆ. 3,500 ಪಾಯಿಂಟ್ಸ್ ಅಪ್ಸೈಡ್ ಪೊಟೆನ್ಶಿಯಲ್ ಅನ್ನ ಇವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದು ಡಿಸೆಂಬರ್ 2026ರಲ್ಲಿ. ಅಂದ್ರೆ ಒಂದು ವರ್ಷ, ಎಕ್ಸಾಕ್ಟ್ಲಿ ಒಂದು ವರ್ಷದಲ್ಲಿ 3,500 ಪಾಯಿಂಟ್ಸ್ ಅಪ್ ಅಂತಂದ್ರೆ ಬಿಗ್ ಟಾರ್ಗೆಟ್ ಅಂತ ನೆನ್ಕೊಳ್ಬಹುದು. ಇನ್ ಕೇಸ್ ಆ ರೀತಿ ಏನಾದ್ರೂ ಆಯ್ತು ಅಂದ್ರೆ ಅದಂತೂ ತುಂಬಾ ಒಳ್ಳೆ ಬೆಳವಣಿಗೆ ಇನ್ವೆಸ್ಟರ್ಸ್ಗೆ. ನಾನು ನಿನ್ನೆಯ ಇವೆಂಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಎಸ್ಪೆಷಲಿ ಇನ್ವೆಸ್ಟೆಡ್ ಆಗಿರೋ ಬಗ್ಗೆ ಒಂದಷ್ಟು ಮಾತನ್ನ ಹಂಚಿಕೊಂಡಿದ್ದೆ. ಜೊತೆಗೆ ಮೋತಿಲಾಲ್ ಒಸ್ವಾಲ್ ಕಡೆಯಿಂದ ಬಂದವರು ಕೂಡ ನಮ್ಮ ಮಾರ್ಕೆಟ್ ನ ಫ್ಯೂಚರ್ ಔಟ್ಲುಕ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ತುಂಬಾನೇ ಚೆನ್ನಾಗಿತ್ತು ಆ ವಿಷಯಗಳು ಕೂಡ. ಅಂದ್ರೆ ನಿನ್ನೆ ಬಂದಿದ್ದವರಿಗೆ ನಾವು ಯಾಕೆ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟೆಡ್ ಆಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಳ್ತೀನಿ. ಈ ತರದ ರಿಪೋರ್ಟ್ ಗಳನ್ನ ನೋಡಿದಾಗ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬೂಸ್ಟ್ ಆಗುವಂತದ್ದು. ಮಾರ್ಕೆಟ್ ಅಲ್ಲಿ ಅವಕಾಶಗಳಿದೆ, ನಮ್ಗೆ ಗೊತ್ತಾಗಬೇಕಾಗಿರೋದು ಎಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ದಿನ ಹೋಲ್ಡ್ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು, ಈ ವಿಚಾರಗಳು. ಆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಅಲ್ಲಿ ತುಂಬಾನೇ ಒಳ್ಳೆ ಅವಕಾಶಗಳು ಇದಾವೆ. ಹಾಗೆ ಇವರು ಕೆಲವು ಸ್ಟಾಕ್ ಗಳನ್ನು ಕೂಡ ವಾಚ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಅವುಗಳನ್ನ ಇಲ್ಲಿದೆ ನೋಡಿ, ನೀವು ಕೂಡ ಆ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಬಹುದು. ಏನು ಉತ್ತರ ಪ್ರದೇಶದಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. UP6 ಅಡಿಷನಲ್ ₹24,000 crore ಟು ರೆವೆನ್ಯೂ ಅಪ್ ಎಕಾನಮಿ ಇನ್ FY26. 24,000 ಕೋಟಿ ಅಡಿಷನಲ್ ಫಂಡಿಂಗ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಬಿಗ್ ಎನರ್ಜಿ, ಹೆಲ್ತ್ ಹಾಗೂ ಅರ್ಬನ್ ಇನ್ಫ್ರಾ ಪುಷ್ ಮಾಡ್ಲಿಕ್ಕೆ ಈ ಡಿಮಾಂಡ್ ಅನ್ನ ಮಾಡ್ತಾ ಇದೆ ಬಜೆಟ್ ಅಲ್ಲಿ. ನೋಡೋಣ ಸರ್ಕಾರ ಎಷ್ಟು ಕೊಡುತ್ತೆ ಅಂತ. ಏನೋ ಶ್ರೀರಾಮ್ ಫೈನಾನ್ಸ್ ಬಗ್ಗೆ ಮೊನ್ನೆ ತಾನೇ ಒಂದು ಸುದ್ದಿಯನ್ನ ನೋಡಿದ್ವಿ. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿತ್ತು. ಶುಕ್ರವಾರ ಕೂಡ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇತ್ತೀಚೆಗೆ ಉದಯ್ ಕೋಟಕ್ ಅವರು ಈ ಡೀಲ್ ಬಗ್ಗೆ ಮಾತಾಡ್ತಾ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಶ್ರೀರಾಮ್ ಫೈನಾನ್ಸ್ NBFC ಆಗಿ ಕಂಟಿನ್ಯೂ ಆಗುತ್ತಾ ಅಥವಾ ಬ್ಯಾಂಕ್ ಲೈಸೆನ್ಸ್ ಗೆ ಅಪ್ಲೈ ಮಾಡುತ್ತಾ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪನಿಯ ಟಾಪ್ ಮ್ಯಾನೇಜ್ಮೆಂಟ್ ಆನ್ಸರ್ ಮಾಡಿದೆ. ಸದ್ಯದ ಮಟ್ಟಿಗೆ ನಾವು ಆ ಕಡೆ ಯೋಚನೆ ಮಾಡ್ತಿಲ್ಲ, ಆ ರೀತಿ ಪ್ಲಾನ್ ಇಲ್ಲ. ಆಸ್ ಎ NBFC ಆಗಿ ನಾವು ಮುಂದುವರಿತೀವಿ ಅಂತ ಹೇಳಿದ್ದಾರೆ. ಇಲ್ಲಿದ್ರೆ ನೋಡಬಹುದು. ಸ್ಪೀಕಿಂಗ್ ಅಟ್ ಎ ಪ್ರೆಸ್ ಕಾನ್ಫರೆನ್ಸ್ ಆನ್ ಶ್ರೀರಾಮ್ ಫೈನಾನ್ಸ್ ಮಫ್ಜಿ ಪಾರ್ಟ್ನರ್ಶಿಪ್ ಆನ್ ಡೀಲ್ December 22. Umesh Revankar, Executive Vice Chairman of Shriram Finance, said that the company becoming a bank is not something that the management sees happening right now. ನಾವು ಸದ್ಯದ ಮಟ್ಟಿಗೆ ಆ ರೀತಿಯನ್ನು ಯೋಚನೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಅದ್ರ ಬಗ್ಗೆ ಡಿಸ್ಕಸ್ ಕೂಡ ನಾವು ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಗೆಟಿಂಗ್ ಎ ಬ್ಯಾಂಕಿಂಗ್ ಲೈಸೆನ್ಸ್ ಇಸ್ ನಾಟ್ ಅಂಡರ್ ಡಿಸ್ಕಷನ್ ಅಟ್ ಆಲ್. ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಗೊತ್ತಿಲ್ಲ, ಬಟ್ ಸದ್ಯದ ಮಟ್ಟಿಗಂತೂ ಆ ರೀತಿಯ ಡಿಸ್ಕಷನ್ಸ್ ಇಲ್ಲ ಅನ್ನುವಂತ ಮಾತನ್ನು ಕಂಪನಿಯ ವೈಸ್ ಚೇರ್ಮನ್ ಉಮೇಶ್ ರೇವಣ್ಕರ್ ಅವರು ಹೇಳಿದ್ದಾರೆ. ಇನ್ನು EMS ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಏನ ಕರೆಕ್ಷನ್ ಒಂದು ಅಪಾರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ತಿದೆ ಅಂತ ಹೇಳಿದರೆ ಅಭಯ್ ಅಗರ್ವಾಲ್ ಅವರು. ಯಾರು ಇವರು ಅಂತ ನೋಡಬಹುದು. ಅಗರ್ವಾಲ್ ಹೂ ಇಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಪೈಪರ್ಸ್ ಸೆರಿಕಾ ಕಂಪನಿ MD ಅವರು. ಇವರು ಹೇಳಿರುವಂತದ್ದು ಒಳ್ಳೆ ಅವಕಾಶಗಳನ್ನ ಒದಗಿಸ್ತಿದೆ ಇದು ಈಗಿನ ಕರೆಕ್ಷನ್ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇನ್ನು BSE ಶೇರ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಅದಕ್ಕೆ ಪ್ರಮುಖ ಕಾರಣ ನೋಡಬಹುದು. ಪ್ಲಾನ್ಸ್ ಟು ಲಾಂಚ್ ನ್ಯೂ ಮಂತ್ಲಿ ಇಂಡೆಕ್ಸ್ ಆಪ್ಷನ್ಸ್ ರಿವ್ಯಾಂಪ್ ಬ್ಯಾಂಕೆಕ್ಸ್. ಮಂತ್ಲಿ ಇಂಡೆಕ್ಸ್ ಆಪ್ಷನ್ಸ್ ಅನ್ನ ಲಾಂಚ್ ಮಾಡೋ ಬಗ್ಗೆ
ಪ್ಲಾನ್ ಮಾಡ್ತಿರೋ ಬಗ್ಗೆ ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಕ್ರಿಯೇಟ್ ಮಾಡಿದೆ. ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಕೂಡ ಚೆನ್ನಾಗಿತ್ತು ಇವತ್ತು. ಈ ಸುದ್ದಿ ಕೂಡ ಒಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಿರಬಹುದು. ಇನ್ನು ಬ್ಯಾಂಕ್ ಎಕ್ಸ್ ಬಗ್ಗೆ ಕೂಡ ಸುದ್ದಿ ಬರ್ತಾ ಇದೆ, ಮತ್ತೆ ಅದನ್ನ ಸ್ಟಾರ್ಟ್ ಮಾಡಬಹುದು ಅಂತ. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು BSE ಶೇರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನ್ ಮಾಡುವಂತರು ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಓಪನ್ ಮಾಡಬಹುದು. ಹಾಗೆ ಏನಾದ್ರೂ ಸಮಸ್ಯೆಗಳಾದ್ರೆ ಅಕೌಂಟ್ ಓಪನ್ ಮಾಡುವಾಗ ಫಾರ್ಮ್ ಇದೆ, ಫಿಲ್ ಮಾಡಬಹುದು. ಜೊತೆಗೆ ಅಲ್ಲೇ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಬಹುದು. ನಮ್ಮ ಟೀಮ್ ಇಂದ ನಿಮ್ಗೆ ಸಹಾಯ ಸಿಗುತ್ತೆ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.